ತಾನೇ ನಾನು ರಾನಿ ಸಿನಿಮಾ ನೋಡ್ಕೊಂಡ್ಬಂದೆ. ಒಂದು ಮಾತು ಹೇಳ್ತೀನಿ, ಸಿನಿಮಾ ಆಲ್ರೆಡಿ ಗೆದ್ದಿದೆ, ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಅಂತ ಬಯಸ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆ ಶ್ರಮ ಅಚ್ಚುಕಟ್ಟಾಗಿ ಬಂದಾಗ ಅದು ಆಲ್ರೆಡಿ ಗೆದ್ದಿದೆ ಅಂತಲೇ ಅರ್ಥ. ಮೊದಲನೇದಾಗಿ ನಾನು ಕಾಂಗ್ರ್ಯಾಚುಲೇಷನ್ ಹೇಳಿದ್ದು ನನ್ನ 15 ವರ್ಷದ ಗೆಳೆಯ ರಾಘುಗೆ ಹೇಳ್ತೀನಿ. ಸ್ಟಿಲ್ ಫೋಟೋಗ್ರಾಫರ್ ಆಗಿ ಇಲ್ಲಿ ತನಕ ಒಂದು ಗ್ರೇಡಿಂಗ್ ಆಗ್ಬೋದು, ಶಾರ್ಟ್ ಕಂಪೋಸಿಂಗ್ ಆಗ್ಬೋದು, ಒಂದು ಔಟ್ ಆಫ್ ಫೋಕಸ್ ಶಾರ್ಟ್ಸ್ಗಳಿಲ್ಲ. ಅಷ್ಟು ಚೆನ್ನಾಗಿ ಒಂದು ಸಿನಿಮಾಟೋಗ್ರಫಿಕ್ ಸೂಪರ್ ಆಗಿದೆ. ನೆಕ್ಸ್ಟ್ ನಾನು ಹೇಳೋದು ಪ್ರೊಡಕ್ಷನ್ ಹೌಸ್. ಇಲ್ಲಿ ಯಾವ ಸ್ಟಾರ್ ನಟರುಗಳಿಲ್ಲ, ಏನಿಲ್ಲ. ಬಟ್ ಕಿರಣ್ ರಾಜ್ ಅವರು ಡೆಬ್ಯೂ ಸಿನಿಮಾ ಆದರೂ ಸುಧಾ ಇದನ್ನು ಎಕ್ಸ್ಟ್ರಾರ್ಡಿನರಿ ರಿಚ್ ಆಗಿ ಪ್ರತಿ ಫ್ರೇಮ್ ಆಗ್ಬೋದು ಪಕ್ಕದಲ್ಲಿ ಕುತ್ಕೊಂಡು ನೋಡ್ಬೇಕು ಹೇಳ್ತಿದ್ದಾರೆ. ಎಷ್ಟು ಬಜೆಟ್ ಆಯಿತು ಅಂತ ಕೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ಖುಷಿ ಆಗುತ್ತೆ ಇಂಥ ಪ್ರೊಡಕ್ಷನ್ ಹೌಸ್ಗಳು ಇವತ್ತೇನು ಒಂಬಾಳೆ KVN ರಾಕ್ಲೈನ್ ಪ್ರೊಡಕ್ಷನ್ಸ್ ಇದೆ ಆ ಲೆವೆಲ್ಗೆ ಈ ಪ್ರೊಡಕ್ಷನ್ ಹೌಸ್ ಬೆಳೀಲಿ ಅಂತ ನಾನು ಬಯಸ್ತೀನಿ. ಸರ್ ಇನ್ನೂ ನೀವು ಸಿನಿಮಾಗಳು ಮಾಡಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ಬೇಕಾಗಿರೋಂಥ ಬಲ ಜನ ತುಂಬಬೇಕಾಗಿದೆ. ಈ ಸಿನಿಮಾ ಏನು ಗೆದ್ದಿದೆ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕಾಗಿದೆ. 2ನೇ ವಾರ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಬಲ ನೀವು ಕೊಡಬೇಕಾಗುತ್ತೆ. ಹಾಗೆ 3 ಜನ ನಾಯಕ ನಟರು ಅದಕ್ಕೆ ಜೀವ ತುಂಬಿದ್ದಾರೆ. ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಹಾಗೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಇದು 2ನೇ ಸಿನಿಮಾ, ಇಟ್ಸ್ ಸೂಪರ್. ಒಬ್ಬ ಕಿರಣ್ ರಾಜ್ ಅವರು ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಮೊನ್ನೆ ನಾನು ಒಂದು ವಾರದಿಂದ ಫಸ್ಟ್ ಮೀಟ್ ಮಾಡಿದ್ದೆ, ಒಂದು ವಾರದಿಂದ. ಬಟ್ ಆ 2 ಲುಕ್ನ ತುಂಬ ಚೆನ್ನಾಗಿ ಡೈರೆಕ್ಟ್ರು ಅವ್ರನ್ನ ಅರ್ಥಕೊಂಡು ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಮ್ಯೂಸಿಕ್, ರೆಕಾರ್ಡಿಂಗ್, ರವಿಶಂಕರ್ ಸರ್ ಅದ್ಭುತವಾದ ಪರ್ಫಾರ್ಮೆನ್ಸ್, ಅನಿಲ್ ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಹೀರೋ ನನ್ನ ಬಗ್ಗೆ ಹೇಳ್ತಾ ಇದ್ರು. ಒಂದು ಕಿಕ್ ಬಾಕ್ಸಿಂಗ್ ಕಲಿಬೇಕು ಅಂತಲೇ 3 ತಿಂಗಳು ಗ್ಯಾಪ್ ತೊಗೊಂಡಿದ್ದೆ. ದಟ್ ಈಸ್ ಪ್ಯಾಷನ್. ಅದು ಬಂದೋ ಸಿನಿಮಾ ಮಾಡ್ದೋ ಹೋಗೋ ಅನ್ನೋಕ್ಕಿಂತ ಈ ಥರ ನಾಯಕ ನಟರು ಬನ್ನಿ ಸಮುದಾಯ. ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇನ್ನೂ 100 ಸಿನಿಮಾ ಮಾಡ್ತಾರೆ. ಇಂಥ ಸಿನಿಮಾ ಹೀರೋಗಳಿಗೆ ನಾವು ಬೆಳೆಸಬೇಕಾಗಿದೆ, ಸಪೋರ್ಟ್ ಮಾಡಬೇಕು. ಅವ್ರು ಬೆಳೀತಾರೆ, ಸಪೋರ್ಟ್ ಮಾಡಬೇಕಾಗಿದೆ. ಸೊ ಆಲ್ ದಿ ಬೆಸ್ಟ್. ಮತ್ತೊಮ್ಮೆ ಹೇಳ್ತೀನಿ, ಗೆದ್ದಿದೆ, ದೊಡ್ಡ ಮಟ್ಟಕ್ಕೆ ಗೆಲ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.